ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ, ನಮ್ಮ ಗುರು ಯೂಟ್ಯೂಬ್ ಚಾನಲ್ನಿಂದ ನಮ್ಮ ಗುರು MCQ ಸೀರೀಸ್ಗೆ ಪ್ರೀತಿಪೂರ್ವಕವಾದಂಥ ಸ್ವಾಗತ. ನಿಮಗೋಸ್ಕರ ಇಷ್ಟೊಂದು MCQ ಸೀರೀಸ್ಗಳನ್ನು ತಗೊಂಡ್ಬರ್ತಾ ಇದ್ದೀನಿ, ಜೊತೆಗೆ ಲೆಸನ್ಗಳನ್ನು ಸಹ ಮಾಡ್ತಾ ಇದ್ದೀವಿ. ನಮ್ಮ ಪ್ರಯತ್ನ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ತಕ್ಷಣ ಹೆಚ್ಚು ಜನಕ್ಕೆ ನಿಮ್ಮ ಪಾಸಿಟಿವ್ ಒಪಿನಿಯನನ್ನು ಸೇರಿಸಿ ಶೇರ್ ಮಾಡಿ. ಆವಾಗ ಏನಾಗುತ್ತೆ, ಹೆಚ್ಚು ಜನ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂವರ್ಸ್ ಆಗ್ತಾರೆ. ಆವಾಗ ನಾನು ಇನ್ನೂ ಹೆಚ್ಚು ಸಮಯವನ್ನು ನಿಮಗೋಸ್ಕರ ತೆಗೆದಿಡೋದಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಈಗ ನಾನು ಕೇಳುವಂಥ ಪ್ರತಿಯೊಂದು ಪ್ರಶ್ನೆಗೂ ಸಹ ತಾವು ಕಾಮೆಂಟ್ ಹಾಕ್ತಾ ಇರಿ ತಮ್ಮ ಉತ್ತರವನ್ನು. ಆವಾಗ ನಿಮಗಿದು ಎಕ್ಸಾಮಿನೇಷನ್ಗೆ ಒಂದು ರೀತಿಯ ಪ್ರಿಪರೇಟರಿ ಎಕ್ಸಾಮಿನೇಷನ್ ರೀತಿ ಆಗುತ್ತೆ. ಈಗ ಇವತ್ತಿನ ಎಪಿಸೋಡನ್ನು ಶುರು ಮಾಡೋಣ. ಈಗ ಮೊದಲನೇ ಪ್ರಶ್ನೆ, ದ ಫುಡ್ ಸಿಂಥಸೈಸಿಂಗ್ ಆರ್ಗನಿಸಮ್ಸ್ ಆರ್ ಕಾಲ್ಡ್ ಡ್ಯಾಶ್ ಅಂತ. ಓಕೆ, ಈಗ ಇದಕ್ಕೆ ಮೊದಲನೇ ಆಪ್ಷನ್ ಎ ಆಟೋಟ್ರೋಪ್ಸ್, ಬಿ ಹೆಟರೋಟ್ರೋಪ್ಸ್, ಸಿ ಸ್ಯಾಪ್ರೋಫೈಟ್ಸ್, ಡಿ ಪ್ಯಾರಾಸೈಟ್ಸ್. ಬೇಗ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಆಟೋಟ್ರೋಪ್ಸ್. ಈಗ ಎರಡನೇ ಪ್ರಶ್ನೆ, ಆರ್ಗನಿಸಮ್ಸ್ ದಟ್ ಡಿರೈವ್ ಫುಡ್ ಡೈರೆಕ್ಟ್ಲಿ ಫ್ರಮ್ ಲಿವಿಂಗ್ ಹೋಸ್ಟ್ಸ್ ವಿತೌಟ್ ಕಿಲ್ಲಿಂಗ್ ದೆಮ್, ಈ ವರ್ಡ್ ಸಹ ಇಲ್ಲಿ ಆ್ಯಡ್ ಮಾಡ್ಬೋದು, ಆರ್ ಕಾಲ್ಡ್ ಡ್ಯಾಶ್. ಆಪ್ಷನ್ ಎ ಆಟೋಟ್ರೋಪ್ಸ್, ಬಿ ಹೆಟರೋಟ್ರೋಪ್ಸ್, ಸಿ ಸ್ಯಾಪ್ರೋಫೈಟ್ಸ್, ಡಿ ಪ್ಯಾರಾಸೈಟ್ಸ್. ಬೇಗ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಪ್ಯಾರಾಸೈಟ್ಸ್. ನಂತರ ಮೂರನೇ ಪ್ರಶ್ನೆ, ಆರ್ಗನಿಸಮ್ಸ್ ದಟ್ ಡಿರೈವ್ ಫುಡ್ ಡೈರೆಕ್ಟ್ಲಿ ಫ್ರಮ್ ಡೆಡ್ ಅಂಡ್ ಡಿಕೇಯಿಂಗ್ ಮ್ಯಾಟರ್ ಆ್ಯಂಡ್ ಬ್ರೇಕ್ ದ ಫುಡ್ ಔಟ್ಸೈಡ್ ದ ಬಾಡಿ ಆರ್ ಕಾಲ್ಡ್ ಡ್ಯಾಶ್. ಆಪ್ಷನ್ ಎ, ಬಿ, ಸಿ, ಡಿ ಸೇಮ್ ಇದೆ. ಯಾವುದು ಸರಿಯಾದಂಥ ಉತ್ತರ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸ್ಯಾಪ್ರೋಫೈಟ್ಸ್. ಈಗ ನಾಲ್ಕನೇ ಪ್ರಶ್ನೆ, ಇದಕ್ಕೂ ಸಹ ಸೇಮ್ ಆಪ್ಷನ್ಸನ್ನೇ ಕೊಟ್ಟಿದ್ದೀನಿ. ಕ್ವಶನ್ ಏನು, ಹ್ಯೂಮನ್ಸ್ ಹೆಟರೋಟ್ರೋಪ್ಸ್, ಮಾಸ್ಕಿಟೋಸ್. ಬೇಗ ಸರಿಯಾದ ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಪ್ಯಾರಾಸೈಟ್ಸ್. ನಂತರ ಐದನೇ ಪ್ರಶ್ನೆಗೆ ಬನ್ನಿ, ವಿಚ್ ಆಫ್ ದ ಫಾಲೋಯಿಂಗ್ ಹೆಲ್ಪ್ಸ್ ಮೇನ್ಲಿ ಇನ್ ದ ಎಕ್ಸ್ಚೇಂಜ್ ಆಫ್ ಗ್ಯಾಸ್. ಆಪ್ಷನ್ ಎ ಟೊಮ್ಯಾಟೊ, ಬಿ ಟೊಮ್ಯಾಟೊ, ಸಿ ಝೊಮ್ಯಾಟೊ, ಡಿ ಕ್ಲೋರೋಫಿಲ್. ಎರಡು ಆಪ್ಷನ್ಗಳನ್ನು ಬೇಕಂತಾನೆ ಈಸಿ ಕೊಟ್ಟಿದ್ದೀನಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಟೊಮ್ಯಾಟೊ. ಟೊಮ್ಯಾಟೊ ಕೇಳಿದ್ರೆ ಟೊಮ್ಯಾಟೊ, ಝೊಮ್ಯಾಟೊ ಅಂತ ಆರ್ಡರ್ ಮಾಡಿದರೆ ಝೊಮ್ಯಾಟೊದಿಂದ ಬರ್ಬೋದು, ಆದರೆ ಮಾರ್ಕ್ಸ್ ಬರೋಲ್ಲ. ಓಕೆ, ಈಗ ಆರನೇ ಪ್ರಶ್ನೆ, ಎ ಬ್ಲಡ್ ವೆಸಲ್ ವಿಚ್ ಪಂಪ್ಸ್ ದ ಬ್ಲಡ್ ಫ್ರಮ್ ದ ಹಾರ್ಟ್ ಟು ದ ಎಂಟೈರ್ ಬಾಡಿ. ಹಾರ್ಟಿಂದ ಎಂಟೈರ್ ಬಾಡಿಗೆ ಬ್ಲಡ್ಡನ್ನು ಕಳಿಸುವಂತಹ ಬ್ಲಡ್ ವೆಸಲ್ ಯಾವುದು? ಆಪ್ಷನ್ ಎ ಆರ್ಟರಿ, ಬಿ ಕ್ಯಾಪಿಲರಿ, ಸಿ ವೇನ್, ಡಿ ಹಿಮೋಗ್ಲೋಬಿನ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಆರ್ಟರಿ. ನಂತರ ಏಳನೇ ಪ್ರಶ್ನೆ, ದ ಪ್ರೋಸೆಸ್ ಆಫ್ ಇಂಟೇಕ್ ಆಫ್ ಫುಡ್ ಈಸ್ ನೋನ್ ಆಸ್. ಆಪ್ಷನ್ ಎ ಫೋಟೋಸಿಂಥಸಿಸ್, ಬಿ ಕೆಮೋಸಿಂಥಸಿಸ್, ಸಿ ಡೈಜೆಷನ್, ಡಿ ಇಂಜೆಷನ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಇಂಜೆಷನ್. ನಂತರ ಎಂಟನೇ ಪ್ರಶ್ನೆ, ನೇಮ್ ದ ಎನ್ಸೈಮ್ ದಟ್ ಕನ್ವರ್ಟ್ಸ್ ಸ್ಟಾರ್ಚ್ ಇಂಟು ಕಾರ್ಬೋಹೈಡ್ರೇಟ್ ಮಾಲಿಕ್ಯೂಲ್ಸ್. ಆಪ್ಷನ್ ಎ ಪೆಪ್ಸಿ, ಬಿ ಪೆಪ್ಸಿನ್, ಸಿ ಟ್ರಿಪ್ಸಿನ್, ಡಿ ಸಲೈವರಿ ಅಮಿಲೇಸ್. ಇದಕ್ಕೆ ಸರಿಯಾದಂಥ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕ್ತಾ ಇದ್ದೀರಿ ಅಂದ್ಕೊಂಡಿದ್ದೀನಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸಲೈವರಿ ಅಮಿಲೇಸ್. ನಂತರ ಒಂಬತ್ತನೇ ಪ್ರಶ್ನೆ, ನೇಮ್ ದ ಎನ್ಸೈಮ್ ದಟ್ ಕನ್ವರ್ಟ್ಸ್ ಪ್ರೋಟೀನ್ಸ್ ಇಂಟು ಎಮಿನೋ ಆಸಿಡ್ಸ್. ಆಪ್ಷನ್ ಎ ಪೆಪ್ಸಿ, ಬಿ ಪೆಪ್ಸಿನ್, ಸಿ ಟ್ರಿಪ್ಸಿನ್, ಡಿ ಬೋತ್ ಬಿ ಅಂಡ್ ಸಿ. ಬೇಗ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಬೋತ್ ಬಿ ಅಂಡ್ ಸಿ. ನಂತರ ಹತ್ತನೇ ಪ್ರಶ್ನೆಗೆ ಬನ್ನಿ, ದ ಪ್ರೊಸೀಜರ್ ಯೂಸ್ಡ್ ಟು ಕ್ಲೀನಿಂಗ್ ದ ಬ್ಲಡ್ ಆಫ್ ಎ ಪರ್ಸನ್ ಬೈ ಸಪರೇಟಿಂಗ್ ಯೂರಿಯಾ ಫ್ರಮ್ ಇಟ್ is called dash. Option A osmosis, option B filtration, C dialysis, D double circulation. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಡಯಾಲಿಸಿಸ್. ಈಗ 11ನೇ ಪ್ರಶ್ನೆ, ನೇಮ್ ದ ಆಸಿಡ್ ಯೂಸ್ಡ್ ಇನ್ ಡೈಜೆಷನ್. ಆಪ್ಷನ್ ಎ ಸಲ್ಫ್ಯೂರಿಕ್ ಆಸಿಡ್, ಬಿ ಹೈಡ್ರೋಕ್ಲೋರಿಕ್ ಆಸಿಡ್, ಸಿ ನೈಟ್ರಿಕ್ ಆಸಿಡ್, ಡಿ ವಾಟರ್. ಇದಕ್ಕೆ ಸರಿಯಾದಂಥ ಉತ್ತರ ಹೈಡ್ರೋಕ್ಲೋರಿಕ್ ಆಸಿಡ್ ಆಪ್ಷನ್ ಬಿ. ನಂತರ 12ನೇ ಪ್ರಶ್ನೆ, ಡ್ಯಾಶ್ ಅನಿಮಲ್ಸ್ ಹ್ಯಾವ್ ಲಾಂಗ್ ಇಂಟೆಸ್ಟೈನ್. ಆಪ್ಷನ್ ಎ ಹರ್ಬಿವೋರಸ್, ಬಿ ಕಾರ್ನಿವೋರಸ್, ಸಿ ಆಮ್ನಿವೋರಸ್, ಡಿ ಪ್ಯಾರಾಸೈಟಿಕ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಹರ್ಬಿವೋರಸ್. ನಂತರ 13ನೇ ಪ್ರಶ್ನೆ, ದ ಪ್ರೋಸೆಸ್ ಆಫ್ ಬ್ರೇಕಿಂಗ್ ಡೌನ್ ಆಫ್ ಫುಡ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಟು ಡಿರೈವ್ ಎನರ್ಜಿ ಈಸ್ ಕಾಲ್ಡ್ ಡ್ಯಾಶ್ ರೆಸ್ಪಿರೇಷನ್. ಆಪ್ಷನ್ ಎ ಹರ್ಬಿವೋರಸ್, ಬಿ ಏರೋಬಿಕ್, ಸಿ ಜಿಮ್ನಾಸ್ಟಿಕ್, ಡಿ ಆನರೋಬಿಕ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಏರೋಬಿಕ್. ನಂತರ 14ನೇ ಪ್ರಶ್ನೆ, ಲೆಸ್ ಎನರ್ಜಿ ಈಸ್ ರಿಲೀಸ್ಡ್ ಇನ್ ಡ್ಯಾಶ್ ರೆಸ್ಪಿರೇಷನ್. ಆಪ್ಷನ್ ಎ
ಬಿ, ಸಿ ಮತ್ತು ಡಿ ಹಿಂದಿನ ಕ್ವಶನ್ಗೆ ಇದ್ದಿದ್ದೇ ಇದೆ. ಬೇಗ ಬೇಗ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆ್ಯನ್ಎರೋಬಿಕ್ ರೆಸ್ಪಿರೇಷನ್, ಆಪ್ಷನ್ ಡಿ. ಈಗ 15ನೇ ಪ್ರಶ್ನೆಗೆ ಬನ್ನಿ. ಫಂಕ್ಷನಲ್ ಯೂನಿಟ್ ಆಫ್ ಲಂಗ್ಸ್ ಈಸ್ ಡ್ಯಾಶ್. ಆಪ್ಷನ್ ಎ ನ್ಯೂರಾನ್, ಬಿ ನೆಫ್ರಾನ್, ಸಿ ಆಲ್ವಿಯೋಲೈ, ಡಿ ಗಾಲ್ ಬ್ಲಾಡರ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಲ್ವಿಯೋಲೈ. ನಂತರ 16ನೇ ಪ್ರಶ್ನೆ. ಆರ್ ಬಿ ಸಿ ಮತ್ತು ಆರ್ ಸಿ ಬಿ ಅಲ್ಲ, ಆರ್ ಬಿ ಸಿ ಆಕ್ಸಿಜನ್ ಕ್ಯಾರಿಯರ್, ಡಬ್ಲ್ಯೂ ಬಿ ಸಿ ಡ್ಯಾಶ್. ಆಪ್ಷನ್ ಎ ಡಿಫೆನ್ಸ್ ಮೆಕ್ಯಾನಿಸಮ್, ಬಿ ಯೂರಿನೇಷನ್, ಸಿ ಹಾರ್ಟ್ ಬೀಟ್, ಡಿ ಕ್ಲಾಟಿಂಗ್. ಬೇಗ ಬೇಗ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಡಿಫೆನ್ಸ್ ಮೆಕ್ಯಾನಿಸಮ್. ಈಗ 17ನೇ ಪ್ರಶ್ನೆ. ಫಂಕ್ಷನಲ್ ಯೂನಿಟ್ ಆಫ್ ಕಿಡ್ನಿ ಈಸ್ ಡ್ಯಾಶ್. ಆಪ್ಷನ್ ಎ ನ್ಯೂರಾನ್, ಬಿ ನೆಫ್ರಾನ್, ಸಿ ಅಲ್ವಿಯೋಲೈ, ಡಿ ಗಾಲ್ ಬ್ಲಾಡರ್. ಬೇಗ ಬೇಗ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ನೆಫ್ರಾನ್. ಈಗ 18ನೇ ಪ್ರಶ್ನೆ. ಫೋಟೋಸಿಂಥಸಿಸ್ ಈಸ್ ಆನ್ ಡ್ಯಾಶ್ ಪ್ರೋಸೆಸ್. ಆಪ್ಷನ್ ಎ ಎಂಡೋಥರ್ಮಿಕ್, ಬಿ ಎಕ್ಸೋಥರ್ಮಿಕ್, ಸಿ ಡಿಕಂಪೋಸಿಷನ್, ಡಿ ಆಲ್ ಆಫ್ ದೀಸ್. ಯಾವ ಉತ್ತರ ಸರಿ ಅನಿಸುತ್ತೆ ನೋಡಿ, ಬೇಗ ಬೇಗ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಎಂಡೋಥರ್ಮಿಕ್. ಅದೇ ರೆಸ್ಪಿರೇಷನ್ ಕೇಳಿದರೆ ಎಕ್ಸೋಥರ್ಮಿಕ್. ಓಕೆ. ಈಗ 19ನೇ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಎನರ್ಜಿ ಫುಡ್ಸ್. ಆಪ್ಷನ್ ಎ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಫ್ಯಾಟ್ಸ್, ಬಿ ಪ್ರೋಟೀನ್ಸ್ ಆ್ಯಂಡ್ ಮಿನರಲ್ ಸಾಲ್ಟ್ಸ್, ಆಪ್ಷನ್ ಸಿ ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್, ಆಪ್ಷನ್ ಡಿ ವಾಟರ್ ಆ್ಯಂಡ್ ರಫೇಜ್. ಬೇಗ ಬೇಗ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಎನರ್ಜಿ ಫುಡ್ ಆಪ್ಷನ್ ಎ ಕಾರ್ಬೋಹೈಡ್ರೇಟ್ಸ್ ಆ್ಯಂಡ್ ಫ್ಯಾಟ್ಸ್. ಈಗ 20ನೇ ಪ್ರಶ್ನೆ. ದ ಮೋಡ್ ಆಫ್ ನ್ಯೂಟ್ರಿಷನ್ ಫೌಂಡ್ ಇನ್ ಫಂಗೈ ಈಸ್ ಡ್ಯಾಶ್. ಆಪ್ಷನ್ ಎ ಪ್ಯಾರಾಸೈಟಿಕ್, ಬಿ ಹೋಲೋಜಾಯಿಕ್, ಸಿ ಆಟೋಟ್ರೋಫಿಕ್, ಡಿ ಸ್ಯಾಪ್ರೋಟ್ರೋಫಿಕ್. ಬೇಗ ಬೇಗ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸ್ಯಾಪ್ರೋಟ್ರೋಫಿಕ್ ನ್ಯೂಟ್ರಿಷನ್. ಈಗ 21ನೇ ಪ್ರಶ್ನೆಗೆ ಬನ್ನಿ. ದ ಸೈಟ್ ಆಫ್ ಫೋಟೋಸಿಂಥಸಿಸ್ ಇನ್ ದ ಸೆಲ್ ಆಫ್ ಎ ಲೀಫ್ ಈಸ್ ಡ್ಯಾಶ್. ಆಪ್ಷನ್ ಎ ಕ್ಲೋರೋಪ್ಲಾಸ್ಟ್, ಬಿ ಮೈಟೋಕಾಂಡ್ರಿಯಾ, ಸಿ ಸೈಟೋಪ್ಲಾಸಮ್, ಡಿ ಪ್ರೋಟೋಪ್ಲಾಸಮ್. ಬೇಗ ಬೇಗ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಕ್ಲೋರೋಪ್ಲಾಸ್ಟ್. ಈಗ 22ನೇ ಪ್ರಶ್ನೆ. ವಿಚ್ ರೀಜನ್ ಆಫ್ ದ ಎಲಿಮೆಂಟರಿ ಕ್ಯಾನಲ್ ಅಬ್ಸಾರ್ಬ್ಸ್ ದ ಡೈಜೆಸ್ಟೆಡ್ ಫುಡ್. ಆಪ್ಷನ್ ಎ ಸ್ಟೊಮಕ್, ಬಿ ಸ್ಮಾಲ್ ಇಂಟೆಸ್ಟೈನ್, ಸಿ ಲಾರ್ಜ್ ಇಂಟೆಸ್ಟೈನ್, ಡಿ ಕಿಡ್ನಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸ್ಮಾಲ್ ಇಂಟೆಸ್ಟೈನ್. ಈಗ ನೆಕ್ಸ್ಟ್ ಕ್ವಶನ್. ದ ಕಾಂಟ್ರಾಕ್ಷನ್ ಅಂಡ್ ಎಕ್ಸ್ಪ್ಯಾನ್ಷನ್ ಮೂವ್ಮೆಂಟ್ ಆಫ್ ದ ವಾಲ್ಸ್ ಆಫ್ ದ ಫುಡ್ ಪೈಪ್ ಈಸ್ ಕಾಲ್ಡ್ ಡ್ಯಾಶ್. ಆಪ್ಷನ್ ಎ ಟ್ರಾನ್ಸ್ಲೊಕೇಶನ್, ಬಿ ಟ್ರಾನ್ಸ್ಪಿರೇಷನ್, ಸಿ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್, ಡಿ ಡೈಜೆಷನ್. ಇದಕ್ಕೆ ಸರಿಯಾದಂಥ ಉತ್ತರ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್, ಆಪ್ಷನ್ ಸಿ. ಈಗ 24ನೇ ಪ್ರಶ್ನೆಗೆ ಬನ್ನಿ. ವೆನ್ ಎ ಫ್ಯೂ ಡ್ರಾಪ್ಸ್ ಆಫ್ ಅಯೋಡಿನ್ ಸೊಲ್ಯೂಷನ್ ಆರ್ ಆಡೆಡ್ ಟು ರೈಸ್ ವಾಟರ್, ದ ಸೊಲ್ಯೂಷನ್ ಟರ್ನ್ಸ್ ಬ್ಲೂ ಬ್ಲ್ಯಾಕ್ ಇನ್ ಕಲರ್. This indicates that rice water contains dash. Option A fats, B complex proteins, C starch, D simple proteins. ಬೇಗ ಬೇಗ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸ್ಟಾರ್ಚ್. ಈಗ 25ನೇ ಪ್ರಶ್ನೆ. ದ ಎಕ್ಸಿಟ್ ಆಫ್ ಅನ್ಅಬ್ಸಾರ್ಬ್ಡ್ ಫುಡ್ ಮಟೀರಿಯಲ್ ಈಸ್ ರೆಗ್ಯುಲೇಟೆಡ್ ಬೈ ಡ್ಯಾಶ್. ಆಪ್ಷನ್ ಎ ಲಿವರ್, ಬಿ ಆನಸ್, ಸಿ ಸ್ಮಾಲ್ ಇಂಟೆಸ್ಟೈನ್, ಡಿ ಆನಲ್ ಸ್ಪಿಂಕ್ಟರ್. ಇದಕ್ಕೆ ಸರಿಯಾದಂಥ ಉತ್ತರ ಆನಲ್ ಸ್ಪಿಂಕ್ಟರ್. ನಂತರ 26ನೇ ಪ್ರಶ್ನೆ. ವಾಟ್ ಆರ್ ದ ಪ್ರಾಡಕ್ಟ್ಸ್ ಒಬ್ಟೈನ್ಡ್ ಬೈ ಆನರೋಬಿಕ್ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್. ಆಪ್ಷನ್ ಎ ಲ್ಯಾಕ್ಟಿಕ್ ಆಸಿಡ್ ಪ್ಲಸ್ ಎನರ್ಜಿ, ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಪ್ಲಸ್ ಎನರ್ಜಿ, ಆಪ್ಷನ್ ಸಿ ಎಥನಾಲ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಎನರ್ಜಿ, ಆಪ್ಷನ್ ಡಿ ಪೈರುವೇಟ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಎಥನಾಲ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಎನರ್ಜಿ. ಈಗ 27ನೇ ಪ್ರಶ್ನೆಗೆ ಬನ್ನಿ. ದ ಬ್ರೇಕ್ ಡೌನ್ ಆಫ್ ಪೈರುವೇಟ್ ಟು ಗಿವ್ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಅಂಡ್ ಎನರ್ಜಿ ಟೇಕ್ಸ್ ಪ್ಲೇಸ್ ಇನ್ ಡ್ಯಾಶ್. ಆಪ್ಷನ್ ಎ ಸೈಟೋಪ್ಲಾಸಮ್, ಬಿ ಮೈಟೋಕಾಂಡ್ರಿಯಾ, ಸಿ ಕ್ಲೋರೋಪ್ಲಾಸ್ಟ್, ಡಿ ನ್ಯೂಕ್ಲಿಯಸ್. ಇದಕ್ಕೆ ಸರಿಯಾದಂಥ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿದ್ರಿ ಅಂತ ಅನ್ಕೊಂಡಿದ್ದೀನಿ. ಇದಕ್ಕೆ ಸರಿಯಾದಂತಹ ಉತ್ತರ ಮೈಟೋಕಾಂಡ್ರಿಯಾ. ಈಗ 28ನೇ ಪ್ರಶ್ನೆ. ಯೂರಿಯಾ ಫಾರ್ಮೇಷನ್ ಟೇಕ್ಸ್ ಪ್ಲೇಸ್ ಇನ್ ಡ್ಯಾಶ್. ಇದಕ್ಕಿರುವಂಥ ಆಪ್ಷನ್ಸ್ ಆಪ್ಷನ್ ಎ ಲಿವರ್, ಬಿ ಕಿಡ್ನಿ, ಸಿ ಲಂಗ್ಸ್, ಡಿ ಸ್ಕಿನ್. ಬೇಗ ಬೇಗ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಲಿವರ್. ನೋಡಿ ಫಾರ್ಮೇಷನ್, ಹಾಗಾಗಿ ಲಿವರ್. ನಂತರ 29ನೇ ಪ್ರಶ್ನೆ. ಐಡೆಂಟಿಫೈ ದ ಕರೆಕ್ಟ್ ಪಾತ್ ಆಫ್ ಯೂರಿನ್ ಇನ್ ದ ಹ್ಯೂಮನ್ ಬಾಡಿ. ಆಪ್ಷನ್ ಎ ಕಿಡ್ನಿ, ಕಿಡ್ನಿಯಿಂದ ಯೂರಿನ್ ಪ್ರೊಡಕ್ಷನ್ ಆಗುತ್ತೆ. ನಂತರ ಯೂರಿನರಿ ಬ್ಲಾಡರ್ಗೆ ಹೋಗುತ್ತೆ ಡೈರೆಕ್ಟಾಗಿ, ಅಲ್ಲಿಂದ ಯುರೆತ್ರಾಕ್ ಬರುತ್ತೆ, ಅಲ್ಲಿಂದ ಯುರೆಟರಿಗೆ ಹೋಗುತ್ತೆ. ಹಿಂಗಾಗ್ಬಿಟ್ರೆ ಮುಗಿದ ಕತೆ. ನಂತರ ಆಪ್ಷನ್ ಬಿ ಯೂರಿನರಿ ಬ್ಲಾಡರ್, ಅಲ್ಲಿ ಯೂರಿನ್ ಫಾರ್ಮೇಷನ್ ಆಗುತ್ತೆ. ನಂತರ
ಅಲ್ಲಿಂದ ಯುರೇಟರಿಗೆ ಬರುತ್ತೆ, ಅಲ್ಲಿಂದ ಮತ್ತೆ ಕಿಡ್ನಿಗೆ ವಾಪಸ್ ಹೋಗುತ್ತೆ, ಅಲ್ಲಿಂದ ಯುರೆತ್ರಾಗೆ ಬರುತ್ತೆ. ಇದು ಒಂದು ರೀತಿ ವಿಚಿತ್ರ. ಓಕೆ, ನಂತರ ಆಪ್ಷನ್ ಸಿ, ಕಿಡ್ನಿಯಲ್ಲಿ ಯೂರಿನ್ ಪ್ರೊಡಕ್ಷನ್ ಆಗುತ್ತೆ, ನಂತರ ಯುರೇಟರಿಗೆ ಬರುತ್ತೆ. ಓಕೆ, ನಂತರ ಯುರೆತ್ರಾಕ್ಕೆ ಬಂದು ನಂತರ ಯೂರಿನರಿ ಬ್ಲಾಡರ್ನಲ್ಲಿ ಕೂತ್ಕೊಳ್ಳುತ್ತೆ. ಮುಗಿದ ಕತೆ, ಸತ್ತವನು. ಈಗ ನಂತರ ಆಪ್ಷನ್ ಡಿ, ಕಿಡ್ನಿಯಲ್ಲಿ ಯೂರಿನ್ ಫಾರ್ಮೇಷನ್ ಆದಮೇಲೆ ಯುರೇಟರಿಗೆ ಬರುತ್ತೆ, ನಂತರ ಯೂರಿನರಿ ಬ್ಲಾಡರಿಗೆ ಬರುತ್ತೆ, ನಂತರ ಯುರೆತ್ರಾದಿಂದ ಪಾಸ್ ಆಗುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಕಿಡ್ನಿ, ಯುರೇಟರ್, ಯೂರಿನರಿ ಬ್ಲಾಡರ್, ಯುರೆಥ್ರಾ. ನಂತರ 30ನೇ ಪ್ರಶ್ನೆ, ದ ಕಿಡ್ನೀಸ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಆರ್ ಎ ಪಾರ್ಟ್ ಆಫ್ ದ ಸಿಸ್ಟಮ್ ಫಾರ್ ಡ್ಯಾಶ್. ಆಪ್ಷನ್ ಎ ನ್ಯೂಟ್ರಿಷನ್, ಬಿ ರೆಸ್ಪಿರೇಷನ್, ಸಿ ಎಕ್ಸ್ಕ್ರೀಷನ್, ಡಿ ಟ್ರಾನ್ಸ್ಪೋರ್ಟೇಷನ್. ಬೇಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಎಕ್ಸ್ಕ್ರೀಷನ್. ಇದರ ನಂತರ 31ನೇ ಪ್ರಶ್ನೆ, ದ ಬ್ಲಡ್ ಪ್ರೆಷರ್ ಈಸ್ ಮೆಜರ್ಡ್ ಬೈ ದ ಇನ್ಸ್ಟ್ರೂಮೆಂಟ್ ಕಾಲ್ಡ್ ಡ್ಯಾಶ್. ಆಪ್ಷನ್ ಎ ಮ್ಯಾನೋಮೀಟರ್, ಬಿ ಬ್ಯಾರೋಮೀಟರ್, ಸಿ ಸ್ಪಿಗ್ಮೋಮ್ಯಾನೋಮೀಟರ್, ಡಿ ಫೋಟೋಮೀಟರ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಸ್ಪಿಗ್ಮೋಮ್ಯಾನೋಮೀಟರ್. ಇದರ ನಂತರ 32ನೇ ಪ್ರಶ್ನೆಗೆ ಬನ್ನಿ. ಬ್ಲಡ್ ಕ್ಲಾಟಿಂಗ್ ಈಸ್ ಡನ್ ಬೈ ಡ್ಯಾಶ್. ಆಪ್ಷನ್ ಎ ಆರ್ ಬಿ ಸಿ, ಬಿ ಆರ್ ಸಿ ಬಿ, ಸಿ ಡಬ್ಲ್ಯೂ ಬಿ ಸಿ, ಡಿ ಪ್ಲೇಟ್ಲೆಟ್ಸ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಪ್ಲೇಟ್ಲೆಟ್ಸ್. ಇದರ ನಂತರ 33ನೇ ಪ್ರಶ್ನೆಗೆ ಬನ್ನಿ. ನಾರ್ಮಲ್ ಬ್ಲಡ್ ಪ್ರೆಷರ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಈಸ್. ಆಪ್ಷನ್ ಎ 160/80 mmHg, ಆಪ್ಷನ್ ಬಿ 120/80 mmHg, ಆಪ್ಷನ್ ಸಿ 120/72 mmHg, ಆಪ್ಷನ್ ಡಿ 80/120 mmHg. ಬೇಗ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ 120/80 mmHg. ನಂತರ 34ನೇ ಪ್ರಶ್ನೆಗೆ ಬನ್ನಿ. ನೇಮ್ ದ ಲಾರ್ಜೆಸ್ಟ್ ಆರ್ಟರಿ ಆಫ್ ದ ಬಾಡಿ. ಆಪ್ಷನ್ ಎ ಪಲ್ಮಿನರಿ ಆರ್ಟರಿ, ಬಿ ಪಲ್ಮಿನರಿ ವೇನ್, ಸಿ ಏರ್ಟಾ, ಡಿ ರೀನಲ್ ಆರ್ಟರಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಏರ್ಟಾ. ಇದನ್ನು ಓಟಾ ಏನೋ ಅಂತಿರ್ತಾರೆ, ಆದರೆ ಇದು ಏರ್ಟಾ. ಓಕೆ, ರಾ ಇನ್ನೂ ಕಡಿಮೆ ಪ್ರೊನೌನ್ಸ್ ಆಗುತ್ತೆ. ಓಕೆ, ಈಗ 35ನೇ ಪ್ರಶ್ನೆಗೆ ಬನ್ನಿ. ರೂಟ್ಸ್ ಆಫ್ ದ ಪ್ಲಾಂಟ್ ಅಬ್ಸಾರ್ಬ್ ವಾಟರ್ ಫ್ರಮ್ ದ ಸಾಯಿಲ್ ಥ್ರೂ ದ ಪ್ರೋಸೆಸ್ ಆಫ್ ಡ್ಯಾಶ್. ಆಪ್ಷನ್ ಎ ಡಿಫ್ಯೂಷನ್, ಬಿ ಟ್ರಾನ್ಸ್ಪಿರೇಷನ್, ಸಿ ಆಸ್ಮೋಸಿಸ್, ಡಿ ಟ್ರಾನ್ಸ್ಪೋರ್ಟೇಷನ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಆಸ್ಮೋಸಿಸ್. ನಂತರ 36ನೇ ಪ್ರಶ್ನೆ. ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ಡಿಫ್ರೆಂಟ್ ಚೇಂಬರ್ಸ್ ಪ್ರೆಸೆಂಟ್ ಇನ್ ಹ್ಯೂಮನ್ ಹಾರ್ಟ್. ಆಪ್ಷನ್ ಎ ಟು ಪ್ರಿವೆಂಟ್ ಬ್ಲಡ್ ಕ್ಲಾಟಿಂಗ್, ಬಿ ಟು ಮಿಕ್ಸ್ ದ ಆಕ್ಸಿಜನ್ ರಿಚ್ ಬ್ಲಡ್ ವಿತ್ ಡಿಆಕ್ಸಿಜನೇಟೆಡ್ ಬ್ಲಡ್, ಆಪ್ಷನ್ ಸಿ ಟು ಗೆಟ್ ಹೈಲಿ ಡಿಆಕ್ಸಿಜನೇಟೆಡ್ ಬ್ಲಡ್, ಆಪ್ಷನ್ ಡಿ ಟು ಪ್ರಿವೆಂಟ್ ಆಕ್ಸಿಜನೇಟೆಡ್ ಬ್ಲಡ್ ಮಿಕ್ಸಿಂಗ್ ವಿತ್ ಡಿಆಕ್ಸಿಜನೇಟೆಡ್ ಬ್ಲಡ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಟು ಪ್ರಿವೆಂಟ್ ಆಕ್ಸಿಜನೇಟೆಡ್ ಬ್ಲಡ್ ಮಿಕ್ಸಿಂಗ್ ವಿತ್ ಡಿಆಕ್ಸಿಜನೇಟೆಡ್ ಬ್ಲಡ್. ಈಗ 37ನೇ ಪ್ರಶ್ನೆ. ವಿನಖಾವ ಕ್ಯಾರೀಸ್. ಆಪ್ಷನ್ ಎ ಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ಲಂಗ್ಸ್ ಟು ಹಾರ್ಟ್, ಆಪ್ಷನ್ ಬಿ ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ಬಾಡಿ ಪಾರ್ಟ್ಸ್ ಟು ದ ಹಾರ್ಟ್, ಆಪ್ಷನ್ ಸಿ ಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ಹಾರ್ಟ್ ಟು ಬಾಡಿ ಪಾರ್ಟ್ಸ್, ಆಪ್ಷನ್ ಡಿ ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ಹಾರ್ಟ್ ಟು ಲಂಗ್ಸ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ಬಾಡಿ ಪಾರ್ಟ್ಸ್ ಟು ಹಾರ್ಟ್. ನಂತರ 38ನೇ ಪ್ರಶ್ನೆ. ದ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟಲ್ ಪೋರ್ ಡಿಪೆಂಡ್ಸ್ ಆನ್ ಡ್ಯಾಶ್. ಆಪ್ಷನ್ ಎ ಆಕ್ಸಿಜನ್, ಬಿ ವಾಟರ್ ಇನ್ ಗಾಡ್ ಸೆಲ್ಸ್, ಸಿ ಕಾರ್ಬನ್ ಡೈಆಕ್ಸೈಡ್ ಇನ್ ಸ್ಟೊಮ್ಯಾಟಾ, ಡಿ ಟೆಂಪರೇಚರ್. ಬೇಗ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಇದು ಕನ್ಫ್ಯೂಸಿಂಗ್ ಇದೆ ಕ್ವಶನ್. ಇದಕ್ಕೆ ಮೋಸ್ಟ್ ಅಪ್ರಾಪ್ರಿಯೇಟ್ ಯಾವುದು ಅನ್ನೋದನ್ನು ನೀವು ಬರೀಬೇಕು. ಇದಕ್ಕೆ ಸರಿಯಾದಂಥ ಉತ್ತರ ಇದಕ್ಕೆ ಮಾತ್ರ, ಯಾವುದಕ್ಕೆ ಹಾಕಿಲ್ಲ ಅಂದ್ರೆ ಇದಕ್ಕೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ವಾಟರ್ ಇನ್ ಗಾಡ್ ಸೆಲ್ಸ್. ನಂತರ 39ನೇ ಪ್ರಶ್ನೆ. ದ ಬ್ಲಡ್ ಲೀವಿಂಗ್ ದ ಟಿಶ್ಯೂ ಈಸ್ ರಿಚ್ ಇನ್ ಡ್ಯಾಶ್. ಆಪ್ಷನ್ ಎ ಹಿಮೋಗ್ಲೋಬಿನ್, ಬಿ ಕಾರ್ಬನ್ ಡೈಆಕ್ಸೈಡ್, ಸಿ ವಾಟರ್, ಡಿ ಆಕ್ಸಿಜನ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಕಾರ್ಬನ್ ಡೈಆಕ್ಸೈಡ್. ನಂತರ 40ನೇ ಪ್ರಶ್ನೆ. ವಾಟ್ ಪ್ರಿವೆಂಟ್ಸ್ ಬ್ಯಾಕ್ ಫ್ಲೋ ಆಫ್ ಬ್ಲಡ್ ಡ್ಯೂರಿಂಗ್ ಕಾಂಟ್ರಾಕ್ಷನ್ ಇನ್ ಹಾರ್ಟ್. ಆಪ್ಷನ್ ಎ ವಾಲ್ಸ್ ಇನ್ ಹಾರ್ಟ್, ಬಿ ಥಿಕ್ ಮಸ್ಕ್ಯುಲರ್ ವಾಲ್ಸ್ ಆಫ್ ವೆಂಟ್ರಿಕಲ್ಸ್, ಸಿ ಥಿನ್ ವಾಲ್ಸ್ ಆಫ್ ಏಟ್ರಿಯಾ, ಡಿ ಆಲ್ ದೀಸ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ವಾಲ್ಸ್ ಇನ್ ಹಾರ್ಟ್. ನೇಮ್ ಎ ಸರ್ಕ್ಯುಲೇಟರಿ ಫ್ಲೂಯಿಡ್ ಇನ್ ದ ಹ್ಯೂಮನ್ ಬಾಡಿ ಅದರ್ ದೆನ್ ಬ್ಲಡ್. ಆಪ್ಷನ್ ಎ ಪ್ಲೇಟ್ಲೆಟ್ಸ್, ಬಿ ಆರ್ ಬಿ ಸಿ, ಸಿ ಲಿಂಪ್, ಡಿ ಪ್ಲಾಸ್ಮಾ. ಬೇಗ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಲಿಂಪ್. ಈಗ 42ನೇ ಪ್ರಶ್ನೆ. ಸಿಂಗಲ್ ಸರ್ಕ್ಯುಲೇಷನ್, ದಟ್ ಈಸ್ blood flows through the heart only once during one cycle of passage through the body is exhibited by which of the following? Option A, Hyla, Rana,
ಡ್ರ್ಯಾಕೋ. ಆಪ್ಷನ್ ಬಿ ವೇಲ್, ಡಾಲ್ಫಿನ್, ಟರ್ಟಲ್. ಆಪ್ಷನ್ ಸಿ ಲೆಬಿಯೋ, ಚಮೇಲಿಯನ್, ಸ್ಯಾಲಮ್ಯಾಂಡರ್. ಆಪ್ಷನ್ ಡಿ ಹಿಪೋಕ್ಯಾಂಪಸ್, ಎಕ್ಸೋಸಿಟಸ್, ಅನಾಬಸ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ. ನಂತರ 43ನೇ ಪ್ರಶ್ನೆ, ಹಿಮೋಗ್ಲೋಬಿನ್ ಲೆವೆಲ್ಸ್ ಇನ್ ದ ಬ್ಲಡ್ ಸ್ಯಾಂಪಲ್ಸ್ ಆಫ್ 2 persons ಎ ಅಂಡ್ ಬಿ ಆರ್ ಫೌಂಡ್ ಟು ಬಿ 9 grams per deciliter and 13 grams per deciliter respectively. ಪರ್ಸನ್ ಎ ಅವನ ಬ್ಲಡ್ನಲ್ಲಿ 9 grams per deciliter ಹಿಮೋಗ್ಲೋಬಿನ್ ಲೆವೆಲ್ ಇದೆ. ಪರ್ಸನ್ ಬಿ ನ ಬ್ಲಡ್ನಲ್ಲಿ 13 grams per deciliter ಹಿಮೋಗ್ಲೋಬಿನ್ ಇದೆ. ವಿಚ್ ಸ್ಟೇಟ್ಮೆಂಟ್ ಈಸ್ ಟ್ರೂ ವಿತ್ ರೆಸ್ಪೆಕ್ಟ್ ಟು ದ ಅಮೌಂಟ್ ಆಫ್ ಆಕ್ಸಿಜನ್ ಸಪ್ಲೈ ಇನ್ ದೇರ್ ಬಾಡಿ? ಮೊದಲನೇ ಆಪ್ಷನ್ ಮೋರ್ ಇನ್ ಪರ್ಸನ್ ಬಿ ದ್ಯಾನ್ ಇನ್ ಪರ್ಸನ್ ಎ. ಆಪ್ಷನ್ ಬಿ more in person A than in person B. Option C equal in person A and B. Option D no relation between both. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಮೋರ್ ಇನ್ ಪರ್ಸನ್ ಬಿ ದ್ಯಾನ್ ಪರ್ಸನ್ ಎ. ಯಾಕಂದರೆ ಹಿಮೋಗ್ಲೋಬಿನ್ ಜಾಸ್ತಿ ಇದೆ ಅಂದರೆ ಅಲ್ಲಿ ಆಕ್ಸಿಜನ್ ಸಪ್ಲೈ ಹೆಚ್ಚಾಗುತ್ತೆ. ನಂತರ 44ನೇ ಪ್ರಶ್ನೆ ನೋಡಿ, ದ ರೆಸ್ಪಿರೇಟರಿ ಪಿಗ್ಮೆಂಟ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಈಸ್ ಆಪ್ಷನ್ ಎ ಕೆರೋಟಿನ್, ಬಿ ಕ್ಲೋರೋಫಿಲ್, ಸಿ ಹಿಮೋಗ್ಲೋಬಿನ್, ಡಿ ಮೆಟೋಕಾಂಡ್ರಿಯಾ. ಬೇಗ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಹಿಮೋಗ್ಲೋಬಿನ್. ನಂತರ 45ನೇ ಪ್ರಶ್ನೆ, ಇನ್ ಅಮೀಬಾ ಫುಡ್ ಈಸ್ ಡೈಜೆಸ್ಟೆಡ್ ಇನ್ ದ ಡ್ಯಾಶ್. ಆಪ್ಷನ್ ಎ ಫುಡ್ ವ್ಯಾಕ್ಯೂಲ್, ಬಿ ಮೈಟೋಕಾಂಡ್ರಿಯಾ, ಸಿ ಸೂಡೋಪೊಡಿಯಾ, ಡಿ ಯಾಕಡೆ ಒಡಿಯಾ ಅಲ್ಲ ಕ್ಲೋರೋಪ್ಲಾಸ್ಟ್. ಬೇಗ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಫುಡ್ ವ್ಯಾಕ್ಯೂಲ್. ನಂತರ 46ನೇ ಪ್ರಶ್ನೆ, ಒನ್ ಸೆಲ್ ಥಿಕ್ ವೆಜಲ್ಸ್ ಆರ್ ಕಾಲ್ಡ್ ಡ್ಯಾಶ್. ಆಪ್ಷನ್ ಎ ಆರ್ಟರೀಸ್, ಬಿ ವೇನ್ಸ್, ಸಿ ಕ್ಯಾಪಿಲರೀಸ್, ಡಿ ಪಲ್ಮಿನರಿ ಆರ್ಟರಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕ್ಯಾಪಿಲರೀಸ್. ಈಗ 47ನೇ ಪ್ರಶ್ನೆ, ದ ಓನ್ಲಿ ಆರ್ಟರಿ ವಿಚ್ ಕ್ಯಾರೀಸ್ ಡಿಆಕ್ಸಿಜನೇಟೆಡ್ ಬ್ಲಡ್ ಈಸ್ ಡ್ಯಾಶ್. ಆಪ್ಷನ್ ಎ ಪಲ್ಮಿನರಿ ಆರ್ಟರಿ, ಬಿ ರೀನಲ್ ಆರ್ಟರಿ, ಸಿ ಹೆಪ್ಯಾಟಿಕ್ ಆರ್ಟರಿ, ಡಿ ಕಾರೋನರಿ ಆರ್ಟರಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಪಲ್ಮಿನರಿ ಆರ್ಟರಿ. ಉಳಿದಿದ್ವೆಲ್ಲ ಆಕ್ಸಿಜನೇಟೆಡ್ ಬ್ಲಡನ್ನು ತರ್ತವೆ. ಓಕೆ, ಅದೇ ರೀತಿ ಯಾವ ವೇನ್ ಆಕ್ಸಿಜನೇಟೆಡ್ ಬ್ಲಡನ್ನು ತರುತ್ತೆ ಅಂದರೆ ಅದು ಪಲ್ಮಿನರಿ ವೇನ್. ನಂತರ 48ನೇ ಪ್ರಶ್ನೆಗೆ ಬನ್ನಿ, ಹೌ ಮೆನಿ ಚೇಂಬರ್ಸ್ ಡಸ್ ಎ ಫ್ರಾಕ್ಸ್ ಹಾರ್ಟ್ ಹ್ಯಾವ್? ಇದಕ್ಕೆ ಸರಿಯಾದಂಥ ಉತ್ತರ ಏನು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಇಲ್ಲಿರುವಂಥ ಆಪ್ಷನ್ಸ್ 1 2 3 4. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ 3. ಈಗ 49ನೇ ಪ್ರಶ್ನೆ, ಆಕ್ಸಿಜನೇಟೆಡ್ ಬ್ಲಡ್ ರೀಚಸ್ ಹಾರ್ಟ್ ಬೈ ಡ್ಯಾಶ್. ಆಪ್ಷನ್ ಎ ಪಲ್ಮಿನರಿ ಆರ್ಟರಿ, ಬಿ ಪಲ್ಮಿನರಿ ವೇನ್, ಸಿ ಏರ್ಟಾ. ಆಪ್ಷನ್ ಡಿ ವೀನಾ ಕಾವಾ. ಈಗ ಇದಕ್ಕೆ ಸರಿಯಾದಂಥ ಉತ್ತರವನ್ನು ನೋಡಿ, ಆಪ್ಷನ್ ಬಿ ಪಲ್ಮಿನರಿ ವೇನ್. ಈಗ 50ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಸಬ್ಸ್ಟೆನ್ಸಸ್ ಆರ್ ಟ್ರಾನ್ಸ್ಪೋರ್ಟೆಡ್ ಬೈ ಬ್ಲಡ್ ಪ್ಲಾಸ್ಮಾ? ಆಪ್ಷನ್ ಎ ಫುಡ್, ಬಿ ಪೊಟ್ಯಾಷಿಯಂ, ಸಿ ಆಲ್ಕೋಹಾಲ್, ಡಿ ಆಲ್ ಆಫ್ ದೀಸ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಆಲ್ ಆಫ್ ದೀಸ್. ಈಗ 51ನೇ ಪ್ರಶ್ನೆ, ಹೌ ಮೆನಿ ಚೇಂಬರ್ಸ್ ಆರ್ ಪ್ರೆಸೆಂಟ್ ಇನ್ ಹ್ಯೂಮನ್ ಹಾರ್ಟ್? ಆಪ್ಷನ್ ಎ 1, ಬಿ 2, ಸಿ 3, ಡಿ 4. ಸರಿಯಾದಂಥ ಉತ್ತರ ಆಪ್ಷನ್ ಡಿ 4. 52ನೇ ಪ್ರಶ್ನೆ, ಇನ್ ಹ್ಯೂಮನ್ಸ್ ರೈಟ್ ಆರಿಕಲ್ ರಿಸೀವ್ಸ್ ಡ್ಯಾಶ್ ಬ್ಲಡ್ ಫ್ರಮ್ ಡ್ಯಾಶ್. ಆಪ್ಷನ್ ಎ ಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ಏರ್ಟಾ. ಆಪ್ಷನ್ ಬಿ ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ವೀನಾ ಕಾವಾ. ಆಪ್ಷನ್ ಸಿ ಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ವೀನಾ ಕಾವಾ. ಆಪ್ಷನ್ ಡಿ ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ಏರ್ಟಾ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ. ನಂತರ 53ನೇ ಪ್ರಶ್ನೆಗೆ ಬನ್ನಿ, ವೇನ್ಸ್ ಹ್ಯಾವ್ ವಾಲ್ಸ್ ಟು? ಆಪ್ಷನ್ ಎ ಪ್ರಿವೆಂಟ್ ಬ್ಯಾಕ್ ಫ್ಲೋ ಆಫ್ ಬ್ಲಡ್, ಬಿ ಪ್ರಿವೆಂಟ್ ಕೊಲ್ಯಾಪ್ಸ್ ಆಫ್ ದ ವೇನ್, ಸಿ ಮೇಂಟೈನ್ ಇಟ್ಸ್ ಪೊಸಿಷನ್ ಇನ್ ದ ಬಾಡಿ, ಡಿ ನನ್ ಆಫ್ ದೀಸ್. ಇದಕ್ಕೆ ಸರಿಯಾದಂಥ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿದ್ದೀರಿ ಅಂದ್ಕೊಂಡಿದ್ದೀನಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಪ್ರಿವೆಂಟ್ ಬ್ಯಾಕ್ ಫ್ಲೋ ಆಫ್ ಬ್ಲಡ್. ಈಗ 54ನೇ ಪ್ರಶ್ನೆ, ದ ಕಲರ್ ಆಫ್ ಬ್ಲಡ್ ಪ್ಲಾಸ್ಮಾ ಈಸ್ ಡ್ಯಾಶ್. ಆಪ್ಷನ್ ಎ ರೆಡ್, ಬಿ ಪೇಲ್ ಯೆಲ್ಲೋ, ಸಿ ಯೆಲ್ಲೋಯಿಶ್ ಗ್ರೀನ್, ಡಿ ಪಿಂಕ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಪೇಲ್ ಯೆಲ್ಲೋ. ನೋಡಿ, ಬ್ಲಡ್ಡಿನ ಕಲರ್ ಅಂದರೆ ರೆಡ್ ಆಗುತ್ತೆ, ಪ್ಲಾಸ್ಮಾದ ಕಲರ್ ಪೇಲ್ ಯೆಲ್ಲೋ. ನಂತರ 55ನೇ ಪ್ರಶ್ನೆ, ವೇರ್ ಡಸ್ ದ ಮ್ಯಾಕ್ಸಿಮಮ್ ಎಕ್ಸ್ಚೇಂಜ್ ಆಫ್ ಮಟೀರಿಯಲ್ ಬಿಟ್ವೀನ್ ಬ್ಲಡ್ ಆ್ಯಂಡ್ ಸರೌಂಡಿಂಗ್ ಸೆಲ್ಸ್ ಅಕ್ಕರ್? ಆಪ್ಷನ್ ಎ ಹಾರ್ಟ್, ಬಿ ವೇನ್ಸ್, ಸಿ ಆರ್ಟರೀಸ್, ಡಿ ಕ್ಯಾಪಿಲರೀಸ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಕ್ಯಾಪಿಲರೀಸ್. ನಂತರ 56ನೇ ಪ್ರಶ್ನೆ, ದ ಓನ್ಲಿ ರೆಪ್ಟೈಲ್ ಹ್ಯಾವಿಂಗ್ 4 ಚೇಂಬರ್ಡ್ ಹಾರ್ಟ್ ಈಸ್ ಡ್ಯಾಶ್. ಆಪ್ಷನ್ ಎ ಸ್ನೇಕ್, ಬಿ ಟರ್ಟಲ್, ಸಿ ಲಿಸರ್ಡ್, ಡಿ ಕ್ರೊಕೊಡೈಲ್. ಬೇಗ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಕ್ರೊಕೊಡೈಲ್. ಈಗ 57ನೇ ಪ್ರಶ್ನೆ, ಸುಪೀರಿಯರ್ ಆ್ಯಂಡ್ ಇನ್ಫೀರಿಯರ್ ವೀನಾ ಕಾವಾ
respectively carries blood from dash. Option A, upper and lower parts of body. Option B, lower and upper parts of body. Option C, upper and lateral parts of the body. Option D, lateral and lower parts of the body. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಅಪ್ಪರ್ ಅಂಡ್ ಲೋಯರ್ ಪಾರ್ಟ್ಸ್ ಆಫ್ ದ ಬಾಡಿ. ಈಗ 58ನೇ ಪ್ರಶ್ನೆ. ದ ಚೇಂಬರ್ ಆಫ್ ಹಾರ್ಟ್ ದಟ್ ರಿಸೀವ್ಸ್ ಡಿಆಕ್ಸಿಜನೇಟೆಡ್ ಬ್ಲಡ್ ಫ್ರಮ್ ದ ಟಿಶ್ಯೂಸ್ ಆಫ್ ದ ಬಾಡಿ ಈಸ್ ಆಪ್ಷನ್ ಎ, ಲೆಫ್ಟ್ ಏಟ್ರಿಯಂ. ಆಪ್ಷನ್ ಬಿ, ರೈಟ್ ಏಟ್ರಿಯಂ. ಸಿ, ಲೆಫ್ಟ್ ವೆಂಟ್ರಿಕಲ್. ಡಿ, ರೈಟ್ ವೆಂಟ್ರಿಕಲ್. ಇದಕ್ಕೆ ಸರಿಯಾದಂಥ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ರೈಟ್ ಏಟ್ರಿಯಂ. ಈಗ 59ನೇ ಪ್ರಶ್ನೆ. ದ xylem ಇನ್ ಪ್ಲಾಂಟ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಆಪ್ಷನ್ ಎ, ಟ್ರಾನ್ಸ್ಪೋರ್ಟ್ ಆಫ್ ವಾಟರ್. ಬಿ, ಟ್ರಾನ್ಸ್ಪೋರ್ಟ್ ಆಫ್ ಫುಡ್. ಸಿ, ಟ್ರಾನ್ಸ್ಪೋರ್ಟ್ ಆಫ್ ಅಮಿನೋ ಆಸಿಡ್ಸ್. ಡಿ, ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್. ಇದಕ್ಕೆ ಸರಿಯಾದಂಥ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಟ್ರಾನ್ಸ್ಪೋರ್ಟ್ ಆಫ್ ವಾಟರ್. ನಂತರ 60ನೇ ಪ್ರಶ್ನೆ. ದ ಮೋಸ್ಟ್ ಸಿಗ್ನಿಫಿಕೆಂಟ್ ರೋಲ್ ಆಫ್ ಸ್ಟೊಮ್ಯಾಟಾ ಇನ್ ಟ್ರಾನ್ಸ್ಪೋರ್ಟೇಷನ್ ಈಸ್ ಟು ಆಪ್ಷನ್ ಎ, ಕ್ರಿಯೇಟ್ ಅಪ್ವರ್ಡ್ ಪ್ರೆಷರ್. ಬಿ, ಅಬ್ಸಾರ್ಬ್ ಕಾರ್ಬನ್ ಡೈಆಕ್ಸೈಡ್. ಸಿ, ರಿಲೀಸ್ ಆಕ್ಸಿಜನ್. ಡಿ, ಆಲ್ ಆಫ್ ದೀಸ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಕ್ರಿಯೇಟ್ ಅಪ್ವರ್ಡ್ ಪ್ರೆಷರ್. ಇದರ ನಂತರ 61ನೇ ಪ್ರಶ್ನೆ. ಇಟ್ ಹೆಲ್ಪ್ಸ್ ಇನ್ ಟ್ರಾನ್ಸ್ಲೊಕೇಶನ್ ಆಫ್ ಫುಡ್ ಇನ್ ಪ್ಲಾಂಟ್ಸ್. ಯಾವುದು? ಆಪ್ಷನ್ ಎ, xylem. ಬಿ, ಪ್ಯಾಲಿಸೇಡ್ ಸೆಲ್ಸ್. ಸಿ, ರೂಟ್ ಹೇರ್ಸ್. ಡಿ, ಫ್ಲೋಯಮ್. ಬೇಗ ಬೇಗ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಫ್ಲೋಯಮ್. ಈಗ 62ನೇ ಪ್ರಶ್ನೆ. ವಿಚ್ ಪ್ಲಾಂಟ್ ಟಿಶ್ಯೂ ಟ್ರಾನ್ಸ್ಪೋರ್ಟ್ಸ್ ವಾಟರ್ ಅಂಡ್ ಮಿನರಲ್ಸ್ ಫ್ರಮ್ ದ ರೂಟ್ಸ್ ಟು ದ ಲೀಫ್? ಆಪ್ಷನ್ ಎ, xylem. ಬಿ, ಫ್ಲೋಯಮ್. ಸಿ, ಪ್ಯಾರಂಕೈಮಾ. ಡಿ, ಕೊಲಂಕೈಮಾ. ಯಾವ ಖೈಮಾ? ಮಟನ್ ಖೈಮಾ, ಚಿಕನ್ ಖೈಮಾ ಇರ್ಬೋದಾ? ಅಲ್ಲ, ಇದು ಆಪ್ಷನ್ ಎ, xylem. ಇದರ ನಂತರ 63ನೇ ಪ್ರಶ್ನೆ. ದ ಮೂಮೆಂಟ್ ಆಫ್ ಫುಡ್ ಇನ್ ಫ್ಲೋಯಮ್ ಈಸ್ ಕಾಲ್ಡ್ ಆಪ್ಷನ್ ಎ, ಟ್ರಾನ್ಸ್ಪಿರೇಷನ್. ಬಿ, ಟ್ರಾನ್ಸ್ಲೊಕೇಶನ್. ಸಿ, ರೆಸ್ಪಿರೇಷನ್. ಡಿ, ಇವಾಪೊರೇಷನ್. ಬೇಗ ಬೇಗ ಕಾಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಟ್ರಾನ್ಸ್ಲೊಕೇಶನ್. ಈಗ 64ನೇ ಪ್ರಶ್ನೆ. ನೇಮ್ ದ ಟ್ಯೂಬ್ ವಿಚ್ ಕನೆಕ್ಟ್ ಟು ದ ಯೂರಿನರಿ ಬ್ಲಾಡರ್. ಆಪ್ಷನ್ ಎ, ಯುರೆಥ್ರಾ. ಬಿ, ನೆಫ್ರಾನ್. ಸಿ, ಟ್ಯೂಬ್ಯೂಲ್. ಡಿ, ಯುರೇಟರ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಯುರೇಟರ್. ಈಗ 65ನೇ ಪ್ರಶ್ನೆ. ವಿಚ್ ಪಾರ್ಟ್ ಆಫ್ ನೆಫ್ರಾನ್ ಅಲೋಸ್ ದ ಸೆಲೆಕ್ಟಿವ್ ರೀಅಬ್ಸಾರ್ಪ್ಷನ್ ಆಫ್ ಯೂಸ್ಫುಲ್ ಸಬ್ಸ್ಟೆನ್ಸಸ್ ಲೈಕ್ ಗ್ಲೂಕೋಸ್, ಅಮಿನೋ ಆಸಿಡ್ಸ್, ಸಾಲ್ಟ್ಸ್ ಅಂಡ್ ವಾಟರ್ ಇನ್ ಟು ದ ಬ್ಲಡ್ ಕ್ಯಾಪಿಲರೀಸ್? ಆಪ್ಷನ್ ಎ, ಟ್ಯೂಬ್ಯೂಲ್. ಆಪ್ಷನ್ ಬಿ, ಗ್ಲೋಮೆರುಲಸ್. ಆಪ್ಷನ್ ಸಿ, ಯುರೇಟರ್. ಡಿ, ಬೋಮನ್ಸ್ ಕ್ಯಾಪ್ಸುಲ್. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಟ್ಯೂಬ್ಯೂಲ್. ಈಗ 66ನೇ ಪ್ರಶ್ನೆ ಮತ್ತು ಈ ಎಪಿಸೋಡಿನ ಕೊನೆಯ ಪ್ರಶ್ನೆ. ವೇರ್ ಈಸ್ ದ ಡರ್ಟಿ ಬ್ಲಡ್ ಇನ್ ಅವರ್ ಬಾಡಿ ಫಿಲ್ಟರ್ಡ್? ಆಪ್ಷನ್ ಎ, ಹಾರ್ಟ್. ಬಿ, ಲಂಗ್ಸ್. ಸಿ, ಯುರೇಟರ್. ಡಿ, ಕಿಡ್ನೀಸ್. ಬೇಗ ಬೇಗ ಸರಿಯಾದ ಉತ್ತರವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ತಕ್ಷಣ ಹೆಚ್ಚು ಜನಕ್ಕೆ ನಮ್ಮ ಚಾನಲ್ನ ವಿಡಿಯೋದ ಲಿಂಕ್ಗಳನ್ನು ಶೇರ್ ಮಾಡಿ. ಯಾಕಂದರೆ ನಾವು ಮಾಡ್ತಿರುವಂಥ ಇದಿಷ್ಟು ಪ್ರಯತ್ನ ಹೆಚ್ಚು ಜನಕ್ಕೆ ರೀಚ್ ಆಗಬೇಕು, ಹೆಚ್ಚು ಜನಕ್ಕೆ ಇದರ ಉಪಯೋಗ ಆಗಲಿ. ಜೊತೆಗೆ ಹೆಚ್ಚು ಜನ ವ್ಯೂವರ್ಸ್ ಮತ್ತು ಸಬ್ಸ್ಕ್ರೈಬರ್ಸ್ ಆದಷ್ಟು ನನಗೂ ಸಹ ಹೆಚ್ಚು ಸಮಯವನ್ನು ನಿಮಗೆ ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ 10th ಸ್ಟ್ಯಾಂಡರ್ಡ್ ಮುಗಿದ್ಬಿಟ್ರೆ ಸರ್ ಏನು ಮಾಡೋದು ಅಂತ ಅನ್ಕೋಬೇಡ್ರಿ. ನಿಮ್ಮ ಗುರುನೇ. ಯಾಕಂದರೆ ನಮ್ಮ ಗುರು ಚಾನಲ್ ನೀವು PUC ಹೋದರೂ ಸಹ ನಿಮಗೆ ಅನುಕೂಲ ಆಗುವಂಥ ವಿಡಿಯೋಗಳನ್ನು ಮಾಡ್ಕೊಂಡು ಬರುವಂಥ ಸಿದ್ಧತೆಯಲ್ಲಿದೆ. ಹಾಗಾಗಿ ಹೆಚ್ಚು ಜನಕ್ಕೆ ನಮ್ಮ ಚಾನಲ್ನ ವಿಡಿಯೋದ ಲಿಂಕ್ಗಳನ್ನು ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಈಗ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ, ಕಿಡ್ನೀಸ್. ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ಟೇಕ್ ಕೇರ್, ಬಿ ಹ್ಯಾಪಿ, ಬಾಯ್.